ಏನ್ರಿಗೂ ಕಾಫಿ ಕೊಡು ಹೋಗು. ಯಾಕಪ್ಪ ಕಾಫಿ ಕುಡಿಯೋಲ್ವಾ? ಅಯ್ಯೋ ಕುಡಿತಾನಪ್ಪ. ಬೆಳಿಗ್ಗೆ ಎದ್ದ ತಕ್ಷಣನೇ ಅವನಿಗೆ ಕಾಫಿ ಬೇಕು. ಅದು ನಮ್ಮ ಮನೆ ಕೆಲಸದವಳ ಕೈ ರುಚಿನ ಕುಡ್ದು ಅಭ್ಯಾಸ ಅಲ್ವಾ, ಅದಕ್ಕೆ ಸ್ವಲ್ಪ ಹಿಂಜರಿತಾ ಇದ್ದಾನೆ. ಆದಿ ತಗೋಪ್ಪ. ಆದಿತ್ಯ, ಏನಪ್ಪ ನೀನು ಅವಳು ರೇಷ್ಮೆ ಸೀರೆ ಮೇಲೆ ಕಾಫಿ ಚೆಲ್ಬಿಟ್ಟಿಯಲ್ಲ, ಸ್ವಲ್ಪ ನೋಡ್ಕೊಳ್ಳೋದಲ್ವಾ? ಗಾಯತ್ರಿ, ಹೊಸ ಬಟ್ಟೆ ತಗೊಂಡ್ ಬಾ. ಯಾಮಿನಿ, ನೀನ್ ಕಾಫಿ ಕೊಡೋದ್ ಬೇಡ, ಅಲ್ಲಿಡಮ್ಮ ನೀನು. ಇಡು. ಕೂತ್ಕೋ ಕೂತ್ಕೋ. ನೋಡಿ, ಎಲ್ಲ ಓಕೆ ಆದ್ರೆ ಇವಳು ನಮ್ಮನೆ ಸೊಸೆ ಆಗ್ತಾಳೆ. ಆಗ ನಾವು ನೀವು ಒಂದೇ ಕುಟುಂಬದವರು. ನಮ್ಮನೆ ಕೆಲಸದವಳಾದ್ರೇನು, ನಿಮ್ಮನೆ ಕೆಲಸದವಳಾದ್ರೇನು. ಕೊಡಮ್ಮ ಇಲ್ಲಿ. ಪಾರ್ವತಿ, ನೋಡಮ್ಮ ಆದಿತ್ಯನ, ಅವಳು ರೇಷ್ಮೆ ಸೀರೆ ಮೇಲೆ ಕಾಫಿ ಚೆಲ್ಬಿಟ್ಟ. ನೀನೇ ಅದನ್ನ ನೀಟಾಗಿ ಒರೆಸ್ತೀಯಾ? ಅವಳು ಅದ್ ಹೆಂಗ್ ಮಾಡ್ತಾಳೋ ಏನೋ ಪಾಪ. ಮಾಡು ಮಾಡು, ಬಾ 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 ಬಾ, ಒರೆಸ್ಬಿಡು. ಲೇ ಪಾರ್ವತಿ, ನಮ್ ಯಾಮಿನಿ ಕಾಲ್ ಮೇಲೂ ಕಾಫಿ ಚೆಲ್ಲಿದೆ, ಅದನ್ನು ಸ್ವಲ್ಪ ಒರೆಸ್ಬಿಡಮ್ಮ. ಪಾರ್ವತಿ, ಏನ್ ಮಾಡ್ತಾ ಇದ್ಯಾ? ನಾವು ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು ಯಾರ್ದೋ ಮನೆ ಹೆಣ್ಮಗಳು ಕಾಲ್ ಒರೆಸೋದಕ್ಕೆ ಅಂತ ಅನ್ಕೊಂಡಿದ್ಯಾ? ನೀನು ಅರಸನ ಕೋಟೆ ಸದಸ್ಯಗಳು ಅನ್ನೋದನ್ನ ಮರಿಬೇಡ ಪಾರ್ವತಿ. ಸೀರೆ ಉಡ್ಸೋದು ಸಹಾಯ ಅಂತಾರೆ, ಸೀರೆ ಒರೆಸೋದನ್ನು ಸಹಾಯ ಅನ್ಕೊಳ್ಳೋಣ, ಆದ್ರೆ ಅದಕ್ಕೂ ಮೀರಿ ಕಾಲ್ ಒರೆಸೋದೆಲ್ಲ ಮಾಡ್ಬೇಡ. ಅದು ತಪ್ಪು ಅನ್ನೋದು ನನ್ನ ಭಾವನೆ. ಈ ರೀತಿ ಮಾಡೋದ್ರಿಂದ ಅರಸನ ಕೋಟೆ ಘನತೆಗೆ ಧಕ್ಕೆ ಬರಲ್ವಾ? ಅಲ್ಲಪ್ಪ, ಯಾಮಿನಿ ಕಾಲ್ ಮೇಲೆ ಬಿಸಿ ಕಾಫಿ ಚೆಲ್ಬಿಟ್ಟಿತ್ತು, ಅದನ್ನ ಒರೆಸು ಅಂದೆ. ತಪ್ಪ? ಮಾನವೀಯತೆ ಅಲ್ವಾ? ಚಿಕ್ಕಮ್ಮ, ನಿಮ್ ಪ್ರಕಾರ ಅದು ಮಾನವೀಯತೆ ಆಗಿದ್ರೆ ಅವ್ರ ಕಾಲ್ ಮೇಲೆ ಚೆಲ್ಲಿದ ಕಾಫಿನ ನೀವೇ ಒರೆಸ್ಬೋದಿತ್ತಲ್ಲ. ಪಾರ್ವತಿಗೆ ಯಾಕೆ ಹೇಳ್ತಾ ಇದ್ದೀರಾ? ಇಲ್ಲ, ಇವ್ರ ಮನೆಯವ್ರು ಯಾರು ಒರೆಸ್ಬೋದಿತ್ತು. ಪಾರ್ವತಿನ ಯಾಕೆ ಬೇಕು? ಎಲ್ರು ಪಾರ್ವತಿನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಆದಿತ್ಯ, ಅದ್ ಹಾಗಲ್ಲಪ್ಪ. ದಾಮಿನಿ, ಮಾತ್ ಸಾಕು. ಇಲ್ಲಿ ಯಾರು ಪಾರ್ವತಿನ ಟಾರ್ಗೆಟ್ ಮಾಡ್ತಿಲ್ಲ. ಆದಿ ಹೇಳಿದ ಹಾಗೆ ಪಾರ್ವತಿಗೆ ಕಾಲ್ ಮೇಲೆ ಚೆಲ್ಲಿರೋ ಕಾಫಿನ ಒರ್ಸಕ್ ಹೇಳಿದ್ದು ಸರಿಯಲ್ಲ.
ದಯವಿಟ್ಟು ಕ್ಷಮಿಸಿ. ನಮ್ಮನೆ ಕೆಲ್ಸದವ್ರು ಮಾಡ್ಬೇಕಾಗಿರೋ ಕೆಲ್ಸನ ನಿಮ್ಮನೆ ಕೆಲಸದವ್ರ ಕೈಲಿ ನಾವು ಮಾಡಿಸ್ಬಾರ್ದಾಗಿತ್ತು. ನಮ್ದೇ ತಪ್ಪು. ದಯವಿಟ್ಟು ಎಲ್ರೂ ಕ್ಷಮಿಸಿ. ಅವ್ರ ಕೈಯಲ್ಲಿ ನಾನು ಈ ಕೆಲಸ ಮಾಡಿಸ್ಬಾರ್ದಾಗಿತ್ತು. ಇದ್ರಲ್ಲಿ ನನ್ನ ತಪ್ಪು ಇದೆ. ಪರವಾಗಿಲ್ಲಮ್ಮ, ನೀನ್ ಯಾಕೆ ಕ್ಷಮೆ ಕೇಳ್ತಿದೀಯಾ? ಇದ್ರಲ್ಲಿ ನಿನ್ ತಪ್ಪೇನೂ ಇಲ್ಲ. ಆದ್ರೂ ಕ್ಷಮೆ ಕೇಳ್ತಾ ಇರೋ ನಿನ್ನ ದೊಡ್ಡ ಗುಣ ನೋಡಿ ನನಗ್ ಸಂತೋಷ ಆಯ್ತು. ಪರವಾಗಿಲ್ಲ ಕೊಡಿ, ನಾನು ಒರೆಸ್ತೀನಿ. ಪರವಾಗಿಲ್ಲ, ನಾನು ಹೊಡ್ಸ್ಕೋತೀನಿ. ನೋಡಿ ಮೇಡಮ್, ಯಾಮಿನಿ ಅವರು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ MBA ಮುಗಿಸ್ಕೊಂಡು ಬಂದಿದ್ದಾರೆ. ಸದ್ಯಕ್ಕೆ ಅವ್ರ ತಂದೆ ಕಂಪನಿಯ ಒಂದು ಬ್ರಾಂಚ್ ನ ನೋಡ್ಕೊತಿದ್ದಾರೆ. ಬೆಸ್ಟ್ ಎಂಟರ್ಪ್ರೆನ್ಯೂರ್ ಅಂತ ಅವಾರ್ಡ್ ಬೇರೆ ತಗೊಂಡಿದ್ದಾರೆ. ವಾವ್, ಸೂಪರ್ ಕಣಮ್ಮ ಯಾಮಿನಿ. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಚೆನ್ನಾಗಿ ಓದಿರ್ಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು. ಸೂಪರ್ ಸೂಪರ್ ನೀನು. ಇವರು ಆದಿತ್ಯ ಅರಸನಕೋಟೆ ಅಂತ ಕೇಳಿರ್ಬೇಕಲ್ವಾ? ಇವರು ಅಖಿಲಾಂಡೇಶ್ವರಿ ಮೇಡಮ್ ಅವರ ಹಿರಿಮಗ. ನಿನ್ನ ಹಾಗೆ ಫಾರಿನ್ ಅಲ್ಲಿ ಓದ್ಕೊಂಡು ಇವಾಗ ತಾಯ್ನಾಡಿಗೆ ಬಂದು ಸ್ವಂತ ಬಿಸ್ನೆಸ್ ನಡೆಸ್ತಿದ್ದಾರೆ. ಇವರ ಒಟ್ಟಾರೆ ಆಸ್ತಿ ಎಷ್ಟಿದೆ ಅಂದ್ರೆ... ಆಸ್ತಿ ವಿವರಗಳ ಬಗ್ಗೆ ಹೇಳ್ಬೇಡಿ, ಅದನ್ನ ತಿಳ್ಕೊಳ್ಳೋ ಆಸಕ್ತಿ ನನ್ಗಿಲ್ಲ. ಆಸ್ತಿ ಇವತ್ತಿರ್ಬೋದು, ನಾಳೆ ಇರದೆ ಹೋಗ್ಬೋದು. ಆದ್ರೆ ಕಲಿತ ವಿದ್ಯೆ ಮಾತ್ರ ನನಗೆ ತುಂಬಾ ಮುಖ್ಯ. ದಯವಿಟ್ಟು ನಮ್ಮ ಹುಡುಗಿ ಈ ರೀತಿ ಹೇಳಿರೋದಕ್ಕೆ ತಪ್ಪು ತಿಳ್ಕೊಳ್ಬೇಡಿ. ಈಕೆ ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ, ಸರಿಯಾಗೇ ಹೇಳಿದಾಳೆ. ದುಡ್ಡು ಮುಖ್ಯ ಅಲ್ಲ ಅನ್ನೋದು ನಿನ್ನ ಅಭಿಪ್ರಾಯ. ಆದ್ರೆ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ನಾಳೆ ದಿವಸ ದುಡಿಮೆ ಇಲ್ಲದೆ ಇದ್ದಾಗ ಅಥವಾ ಬಿಸ್ನೆಸ್ ನಲ್ಲಿ ಲಾಸ್ ಆದಾಗ ನಮ್ ಸಹಾಯಕ್ಕೆ ಬರೋದು ನಾವು ಮಾಡಿಟ್ಕೊಂಡಿರೋ ಆಸ್ತಿನೇ ಅಲ್ವೇನಮ್ಮ? ಹಾ, ಇದು ಒಳ್ಳೆ ಮಾತೆ. ನಾವು ಮಾಡಿರೋ ಆಸ್ತಿ ಆದ್ರೆ ಅದನ್ನ ಉಪಯೋಗಿಸ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ. ನಮ್ಮ ಹಿರಿಯರು ಹೆತ್ತವರು ಮಾಡಿರೋ ಆಸ್ತಿನ ಉಪಯೋಗಿಸ್ಕೊಳ್ಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ನನ್ನ ಪ್ರಕಾರ ಮಕ್ಕಳಿಗೋಸ್ಕರ ದುಡ್ಡು ಮಾಡಿಡೋದಕ್ಕಿಂತ ದುಡ್ಡನ್ನ ಹೇಗ್ ಸಂಪಾದನೆ ಮಾಡಬೇಕು, ಸಂಪಾದನೆ ಮಾಡಿರೋ ದುಡ್ಡನ್ನ ಹೇಗ್ ಕಾಪಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ಕೊಟ್ರೆ ಲೈಫ್ ನಲ್ಲಿ ಅವ್ರು ಸೋಲೋ ಅಂತ ಸಿಚುಯೇಷನ್ ಬರಲ್ಲ. ಹಸ್ದವ್ರಿಗೆ ಅನ್ನ ಹಾಕೋದಕ್ಕಿಂತ ಅನ್ನನ ದುಡಿಯೋ ಒಂದ್ ದಾರಿ ತೋರಿಸ್ಬೇಕು ಅನ್ನೋದು ನನ್ನ ಪಾಲಿಸಿ. ವಾ, ಹೇ, ಎಂಥ ಒಳ್ಳೆ ಆಲೋಚನೆ. ನಿನ್ ಬುದ್ಧಿನ ಮೆಚ್ಕೊಳ್ಳೇಬೇಕು. ನಮ್ಮದು ತುಂಬಾ ಹಿರಿಯ ಮನೆತನ, ಕೂಡು ಕುಟುಂಬ ನಮ್ದು. ಒಂದ್ ವೇಳೆ ನೀನು ನಮ್ಮನೆಗೆ ಸೊಸೆಯಾಗಿ ಬಂದ್ರೆ ಎಲ್ಲವನ್ನೂ ಹೇಗ್ ತೂಗಿಸ್ಕೊಂಡು ಹೋಗ್ತೀಯಾ? ಮೊದಲಿಗೆ ನಾನು ನನ್ನ ಗಂಡನ ನಂಬಿಕೆನ ಉಳಿಸ್ಕೊಳ್ತೀನಿ. ಹಾಗೆ ಅವರು ನನ್ನ ನಂಬೋ ಹಾಗೆ ನಡ್ಕೊಳ್ತೀನಿ. ಆಮೇಲೆ ಮನೆಯವ್ರ ವಿಶ್ವಾಸನ ಗಳಿಸ್ತೀನಿ. ಸಾಧ್ಯವಾದಷ್ಟು ಎಲ್ರ ಜೊತೆ ಯಾವ ಮುಚ್ಚುಮರೆ ಇಲ್ಲದೆ ಹೊಂದ್ಕೊಂಡೋಗೋ ಪ್ರಯತ್ನ ಮಾಡ್ತೀನಿ. ಈ ನಿನ್ ಪ್ರಯತ್ನಕ್ಕೆ ಏನಾದ್ರೂ ತೊಂದರೆ ಆದ್ರೆ ಖಂಡಿತ ಯಾರ ಗಮನಕ್ಕೂ ತರಲ್ಲ. ಸಾಧ್ಯವಾದಷ್ಟು ನಾನೇ ಅದನ್ನ ಬಗೆಹರಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಒಂದ್ ವೇಳೆ ಆಗ್ಲೂ ಆಗ್ಲಿಲ್ಲ ಅಂದ್ರೆ ನನ್ನ ತಾಯಿ ಸ್ಥಾನದಲ್ಲಿರೋ ಅತ್ತೆ ಅಂದ್ರೆ ನಿಮ್ ಗಮನಕ್ಕೆ ತರ್ತೀನಿ. ನೀವ್ ಹೇಳ್ದಾಗ ಮಾಡ್ತೀನಿ. ನಿನ್ನ ಗಂಡನ ಗಮನಕ್ಕೆ ಇದನ್ನ ತರೋದಿಲ್ವಮ್ಮ? ಯಾವಾಗ್ಲೂ ಆಫೀಸು ಬಿಸ್ನೆಸ್ ಅಂತ ಬ್ಯುಸಿ ಇರೋದ್ರಿಂದ ಅವ್ರಿಗೆ ಮನೇಲಿ ನಡೆಯೋ ವಿಷಯಗಳನ್ನೆಲ್ಲ ಹೇಳ್ತಾ ಹೋದ್ರೆ ಅವ್ರ ಮೇಲೆ ಅದು ಬೇರೆ ತರನೇ ಇಂಪ್ಯಾಕ್ಟ್ ಆಗ್ಬೋದು. ಹಾಗಾಗಿ ಮನೇಲಿರೋರೇ ಎಲ್ಲಾ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ವೆರಿ ಗುಡ್. ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಟ್ಯಾಲೆಂಟ್ ನಿನ್ನಲ್ಲಿದೆ. ಸಂಸಾರನ ತೂಗಿಸ್ಕೊಂಡು ಹೋಗೋ ಜಾಣ್ಮೆನೂ ಇದೆ. ನಾನು ಅಂದ್ಕೊಂಡಿದ್ದಕ್ಕಿಂತ ಒಳ್ಳೆ ಸಂಬಂಧನೇ ಸಿಕ್ಕಿದೆ ನಮಗೆ.
ಎದುರುಗಡೆ ಕೂತಿರೋದು ಅರಸನ ಕೋಟೆಯ ಅಖಿಲಾಂಡೇಶ್ವರಿ ಅನ್ನೋ ಒಂದಿಷ್ಟು ಹಿಂಜರಿಕೆನೂ ಇಲ್ಲದೆ ಎಷ್ಟು ಸ್ಪಷ್ಟವಾಗಿ ಮಾತಾಡಿದೀಯಾ, ನಿನ್ನ ಅಭಿಪ್ರಾಯನ ಹೇಳಿದೀಯಾ. ಇದರಲ್ಲೇ ಗೊತ್ತಾಗತ್ತೆ ನೀನು ಎಷ್ಟು ಟ್ರಾನ್ಸ್ಪರೆಂಟ್ ಅಂತ. ಮತ್ತೆ ಬರೀ ಸ್ಟೇಟಸ್ ಮಾತ್ರ ಅಲ್ಲ, ಮೈಂಡ್ ಸೆಟ್ನಲ್ಲೂ ಕೂಡ ನೀನು ತುಂಬಾ ಪವರ್ಫುಲ್ ಆಗಿದೀಯಾ. ಇದುವರೆಗೂ ಅರಸನ ಕೋಟೆ ಅಖಿಲಾಂಡೇಶ್ವರಿ ಅಂತಂದ್ರೆ ವೆರಿ ಸ್ಟ್ರಾಂಗ್ ವುಮನ್ ಅನ್ನುವಂಥ ಮಾತಿತ್ತು. ಈಗ ಅವ್ರ ಸೊಸೆನೂ ಕೂಡ ಅಷ್ಟೇ ಸ್ಟ್ರಾಂಗ್ ಅನ್ನೋ ಮಾತು ಕೇಳಿ ಬರುತ್ತೆ. ನನಗೆ ನಿನ್ ಸ್ವಭಾವ ತುಂಬಾ ಇಷ್ಟ ಆಯ್ತು. ನಿನ್ನಂಥ ಸೊಸೆನೆ ನಾನು ಹುಡುಕ್ತಾ ಇದ್ದೀನಿ. ನಮ್ಮ ಬಿಸ್ನೆಸ್ ಸಾಮ್ರಾಜ್ಯನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಚೆನ್ನಾಗಿ ಓದಿರ್ಬೇಕು, ನನ್ನ ಸರಿಸಮನಾಗಿ ನಿಂತು ಮಾತಾಡೋ ಅರ್ಹತೆಯನ್ನ ಹೊಂದಿರಬೇಕು ಅಂದ್ಕೊಂಡಿದ್ದೆ. ಆ ಎಲ್ಲ ಕ್ವಾಲಿಟೀಸ್ ನಿನ್ನಲ್ಲಿದೆ. ನನಗಂತೂ ನೀನ್ ತುಂಬಾ ಇಷ್ಟ ಆಗಿದೀಯಮ್ಮ. ಹಾಗಾದ್ರೆ ಯಾಮಿನೇ ನಮ್ಮನೆ ಸೊಸೆ ಅನ್ನೋದು ಫಿಕ್ಸ್ ಅಲ್ವಾಕ? ನಿಮ್ ಮಾತು ಕೇಳಿ ತುಂಬಾನೇ ಸಂತೋಷ ಆಯ್ತು. ಹಾಗೆ ನಿಮ್ ಮಗದ್ದು ಒಂದು ಮಾತು ಕೇಳಿದ್ರೆ ಚೆನ್ನಾಗಿತ್ತು. ಅವನು ನನ್ನ ಮಾತನ್ನ ಮೀರಲ್ಲ, ನನ್ನ ಆಯ್ಕೆನ ಯಾವತ್ತೂ ವಿರೋಧಿಸಲ್ಲ. ನಿಮ್ ಹುಡುಗಿನ ಕೇಳಿ ನನ್ ಮಗ ಇಷ್ಟ ಆದ್ನ ಅಂತ. ನಮ್ಗಂತೂ ನಿಮ್ ಮಗ ನಿಮ್ ಸಂಬಂಧ ಒಪ್ಪಿಗೆ ಆಗಿದೆ, ನಮ್ಮ ಮಗಳಿಗೂ ಒಪ್ಪಿಗೆ ಆಗಿರುತ್ತೆ. ಪರವಾಗಿಲ್ಲ ಸರ್, ನಿಮ್ ಹುಡುಗಿನ ಒಂದು ಮಾತು ಕೇಳ್ಬಿಡಿ, ಅದ್ರಲ್ಲೇನಿದೆ. ಹೇಳಮ್ಮ ಮಗಳೇ, ನಿನಗೆ ಸಂಬಂಧ ಓಕೆನಾ? ಒಂದ್ ನಿಮಿಷ. ಏನ್ ರಘು? ಅಖಿಲ, ನಾನು ಇದ್ರ ಸ್ವಲ್ಪ ಮಾತಾಡಬೇಕು. ಹೊರಗಡೆ ಬರ್ತೀಯಾ? ಹೇಳ್ತೀನಿ. ದಯವಿಟ್ಟು ಕ್ಷಮೆ ಇರಲಿ, ಸ್ವಲ್ಪ ಪರ್ಸನಲ್ ಆಗಿ ಮಾತಾಡೋದಿತ್ತು. 2 ನಿಮಿಷ ಬಂದ್ಬಿಟ್ಟು. ಅರಸನ್ ಕೋಟೆಗೆ ಸೊಸೆನ ಆಯ್ಕೆ ಮಾಡೋದಂದ್ರೆ ಸಾಮಾನ್ಯದ ಮಾತಾ? ಹೋಗಿ ಮಾತಾಡ್ಕೊಂಡು ಬನ್ನಿ ಮೇಡಮ್. ಹೇಳಿ ರಘು. ಆಗ್ಲೇ ಆದಿ ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದ. ಈಗ ನಿಮ್ ಸರ್ದಿ. ಹುಡುಗಿ ಬಗ್ಗೆ ಏನಾದ್ರೂ ಹೇಳೋದಿತ್ತ? ಹುಡುಗಿ ನಿನ್ ಸೆಲೆಕ್ಷನ್ ಅಂದಮೇಲೆ ಏನು ಹೇಳಬೇಕಾಗಿಲ್ಲ. ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ. ಹುಡುಗಿ ಓಕೆ ಅಂದ್ಮೇಲೆ ಮತ್ತಿನ್ನೇನ್ ಮಾತಾಡೋದಿದೆ ರಘು? ಅದು ಹುಡುಗ ಹುಡುಗಿ ಇಬ್ರು ಈ ಜನರೇಷನ್ ಅವರು, ದೇಶ ವಿದೇಶ ಸುತ್ತೋರು. ಅವ್ರಿಗೂ ಪರ್ಸನಲ್ ಸ್ಪೇಸ್ ಅಂತ ಒಂದು ಇರುತ್ತಲ್ಲ, ಅದಕ್ಕೆ ಅವರಿಬ್ರು ಪ್ರೈವೇಟ್ ಆಗಿ ಮಾತಾಡ್ಕೊಂಡ್ರೆ ಅವರಿಬ್ರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಅವರು ಪ್ರೈವೇಟ್ ಆಗಿ ಮಾತಾಡ್ಕೋಬೇಕು ಅನ್ನೋ ಮೈಂಡ್ ಸೆಟ್ಗೆ ನಾವು ಗೌರವ ಕೊಟ್ಟ ಹಾಗಾಗುತ್ತಲ್ಲ, ಅದಕ್ಕೆ ಹೇಳಿದೆ. ಅದಕ್ಕೆ ಹೋಗಪ್ಪ, ನೀನು ಹೋಗಿ ಹುಡುಗಿ ಹತ್ರ ನಿನ್ನ ಮನಸ್ಸಲ್ಲಿರೋದೆಲ್ಲ ಹೇಳ್ಕೊ ಹೋಗು. ಯಾರನ್ನು ಮಾತಾಡ್ಸೋ ಅಗತ್ಯ ಕಾಣಿಸ್ತಾ ಇಲ್ಲಪ್ಪ. ಹೇಳದ್ನಲ್ಲ ರಘು, ಅವನು ನಾನ್ ಹಾಕಿದ ಗೆರೆನ ಯಾವತ್ತೂ ದಾಟೋನಲ್ಲ, ನನ್ನ ಆಯ್ಕೆಗೆ ಯಾವತ್ತೂ ಬೇಡ ಅನ್ನಲ್ಲ. ಮಾಮ್, ಸಾರಿ ಫಾರ್ ದ ಇಂಟ್ರಪ್ಷನ್. ನೀವು ಹೇಳಿದ್ ಕರೆಕ್ಟೇ, ಬ್ರೋ ಯಾವತ್ತೂ ನಿಮ್ಮ ಮಾತು ಮೀರಲ್ಲ. ಬಟ್ ಹಾಗೆ ಡ್ಯಾಡ್ ಹೇಳ್ತಿರೋದು ಸರಿ ಅನ್ಸುತ್ತೆ. ಯಾವುದಕ್ಕೂ ಮದುವೆ ಆಗ್ತಿರೋ ಹುಡುಗಿ ಜೊತೆ ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡಿದ್ರೆ ಇಬ್ಬರಿಗೂ ಕ್ಲಾರಿಟಿ ಇರುತ್ತೆ ಅನ್ಸುತ್ತೆ. ಬ್ರೋ, ನೀನು ಆ ಹುಡುಗಿ ಹತ್ರ ಮಾತಾಡಿದ್ರೆ ಬೆಟರ್ ಅನ್ಸುತ್ತೆ. ಯಾಕಂದ್ರೆ ನಾವು ಬಂದಿರೋದು ನಿನಗೆ ಹುಡುಗಿ ನೋಡಕ್ಕೆ. ಆ ಮನೆಯವರು ನಿನ್ನ ನಡವಳಿಕೆ ನೋಡಿ ತಪ್ಪು ತಿಳ್ಕೊಬಾರ್ದಲ್ವಾ? ಅಂದ್ರೆ ಏನಪ್ಪ ಏನೋ ತೀರಾ ಅಮ್ಮನ ಮಗ ಅಂತ ಅನ್ಕೋಬಾರ್ದಲ್ವಾ? ಆ ಹುಡುಗಿ ನೋಡು,
ಎಷ್ಟು ಸ್ಟ್ರಾಂಗ್ ಆಗಿ ಬೋಲ್ಡ್ ಆಗಿ ಮಾಮ್ ಹತ್ರ ಮಾತಾಡಿ ಮಾಮ್ನ ಇಂಪ್ರೆಸ್ ಮಾಡಿದ್ದಾಳೆ. ನೀನು ಅಷ್ಟೇ ಬ್ರೋ, ಧೈರ್ಯವಾಗಿ ನೇರವಾಗಿ ನಿನ್ನ ಮನಸ್ಸಲ್ಲಿರೋದೆಲ್ಲ ಹೇಳ್ಕೊ. ಇದೇ ನಿನ್ ಕೊನೆ ಚಾನ್ಸ್ ಬ್ರೋ. ಹೋಗಿ ಹುಡುಗಿ ಹತ್ರ ಮಾತಾಡು ಬ್ರೋ. ಹೌದು, ಪ್ರೀತು ಹೇಳ್ತಾ ಇರೋದು ಕರೆಕ್ಟ್. ನಾನು ಇವಾಗಲೇ ಹೋಗಿ ಆ ಹುಡುಗಿ ಹತ್ರ ಮಾತಾಡ್ತೀನಿ. ನೋಡಿ, ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ಮೊದಲು ನಾನು ನನ್ನ ಬಗ್ಗೆ ಹೇಳ್ಕೊತೀನಿ. ನೀವು ನೋಡಕ್ಕೆ ತುಂಬಾ ಸ್ಮಾರ್ಟ್ ಆಗಿದ್ದೀರಾ. ಪಾರ್ವತಿ ಅವರು ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಾರೆ. ಹ್ಯಾಸ್ ಯು ನೋ, ನನ್ನ ಹೆಸರು ಯಾಮಿನಿ. ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಯಮ್ಮಿ ಯಮ್ಮಿ ಅಂತ ಕರೀತಾರೆ. ಇನ್ಫ್ಯಾಕ್ಟ್ ನಾನು ಫಾರಿನಲ್ಲಿ ಓದುವಾಗ ತುಂಬಾ ಜನ ಹುಡುಗರು ನನ್ನ ಇಷ್ಟಪಟ್ರು, ಬಟ್ ನಾನು ಯಾರಿಗೂ ಬಿದ್ದಿರ್ಲಿಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ನಿಮ್ಮನ್ನ ನೋಡ್ತಿದ್ದ ಹಾಗೆ ನಾನು ಕಳೆದು ಹೋಗ್ಬಿಟ್ಟೆ. ಪಾರ್ವತಿ ಅವ್ರು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿದಾಗ ನಂಗೆ ನೀವು ತುಂಬಾನೇ ಇಷ್ಟ ಆದ್ರಿ. ನಾನು ನಿಮ್ಮನ್ನ ಡೈರೆಕ್ಟ್ ಆಗಿ ನೋಡಿದಾಗಂತೂ ಕಳೆದೇ ಹೋದೆ. ಇದು ಒಂಥರ ಚೆನ್ನಾಗಿರುತ್ತಲ್ವಾ? ಮದ್ವೆ ಆಗೋಕೆ ಅಂತ ಬಂದಿರೋ ಹುಡುಗನ್ನ ಪ್ರೀತಿ ಮಾಡಿ ಮದ್ವೆ ಆಗೋದು. ಹಾಗೆ ನನಗೆ ಮೂವೀಸ್ ನೋಡೋ ಹಾಬೀಸ್ ಇದೆ. ಆಸ್ ಯೂಶುವಲ್ ಫ್ರೆಂಡ್ಸ್ ಜೊತೆ ಶಾಪಿಂಗ್ ಹೋಗ್ತಾ ಇರ್ತೀನಿ. ಬಟ್ ಮದ್ವೆ ಆದ್ಮೇಲೆ ನಿಮ್ ಜೊತೆನೆ ಶಾಪಿಂಗ್ ಹೋಗ್ತೀನಿ. ನನ್ಗೆ ಕ್ರಿಕೆಟ್ ಅಂದ್ರೆ ತುಂಬಾನೇ ಕ್ರೇಜ್. ಅದ್ರಲ್ಲೂ ವಿರಾಟ್ ಕೊಹ್ಲಿ ಅಂದ್ರೆ ತುಂಬಾ ತುಂಬಾ ತುಂಬಾನೇ ಇಷ್ಟ. ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಹಿಮ್. ನಾನ್ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಹುಡುಗಿ. ಏನೇ ಇದ್ರು ಡೈರೆಕ್ಟ್ ಆಗಿ ಮಾತಾಡ್ತೀನಿ. ಅದ್ ಬಿಟ್ರೆ ನನ್ಗೆ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ತುಂಬಾನೇ ಇಷ್ಟ. ಈಗ ನಾನು ಜಾಯಿಂಟ್ ಫ್ಯಾಮಿಲಿಗೆ ಸೊಸೆಯಾಗಿ ಹೋಗ್ತಿರೋದು ತುಂಬಾನೇ ಖುಷಿ ಆಗ್ತಾ ಇದೆ. ಇನ್ನೇನಿದ್ರು ನೀವೇ ಹೇಳ್ಬೇಕು. ಸಾರಿ ಆಕ್ಚುಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ. ನಾವು ಮದ್ವೆ ಆದ್ಮೇಲೆ ತಿಂಗಳಲ್ಲಿ 1-2 ದಿನನಾದ್ರೂ ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು. ಅವ್ರಿಗೂ ಖುಷಿ ಆಗತ್ತೆ. ಜೊತೆಲಿ ನೀವಿದ್ರೆ ಇನ್ನೂ ಖುಷಿನೇ. ಇದಕ್ ಮಾತ್ರ ನೋ ಅನ್ಬಾರ್ದು. ದಟ್ಸ್ ಇಟ್. ಇನ್ನೇನಿದ್ರು ನೀವೇ ಹೇಳಿ. ನೋಡಿ, ನಿಮಗೆ ಇಂಪ್ರೆಸ್ ಆಗೋ ತರ ಹುಡುಗ ನಾನಲ್ಲ. ಅಂದ್ರೆ ನಾನು ನಿಮ್ಗೊಂದು ಸೀಕ್ರೆಟ್ ವಿಷಯ ಹೇಳಬೇಕು. ಹೇಳಿ. ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಅವಳನ್ನೇ ಮದುವೆ ಆಗ್ಬೇಕು ಅಂತ ಇದ್ದೀನಿ. ಯಾಕೆ ಆಗ್ತಾ ಇದ್ದೀರಿ? ವಾವ್, ಸಖತ್ತಾಗಿ ಜೋಕ್ ಮಾಡ್ತೀರಾ. ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇದೆ. ಐ ಲೈಕ್ ಇಟ್. ನಾನು ಹೇಳ್ತಾರ ನಿಜ ರೀ, ತಮಾಷೆ ಮಾಡ್ತಾ ಇಲ್ಲ. ಓ, ಇಸ್ ಇಟ್? ನೋಡಿ ಮಿಸ್ಟರ್ ಆದಿತ್ಯ, ನೀವೀಗ ಹೇಳಿದನ್ನ ನಾನು ಖಂಡಿತ ನಂಬಲ್ಲ. ಯಾಕೆ ಗೊತ್ತಾ? ಯು ಆರ್ ನಾಟ್ ಅ ಆರ್ಡಿನರಿ ಪರ್ಸನ್. ನೀವು ಒಂದು ಕಂಪ್ನಿ ಸಿಇಒ. ಅದು ಅಲ್ಲದೆ ಅರಸನಕೋಟೆ ಯುವರಾಜ, ದಿ ಗ್ರೇಟ್ ವುಮೆನ್ ಅಖಿಲಾಂಡೇಶ್ವರಿ ಅವರ ಹಿರಿ ಮಗ, ಬೆಸ್ಟ್ ಆಂಟ್ರಪ್ರನರ್ ಅವಾರ್ಡ್ ತಗೊಂಡಿರೋರು. ನೀವು ನನ್ನ ನೋಡಕ್ ಬರ್ತಿದ್ದೀರಾ ಅಂತ ಗೊತ್ತಾಗ್ತಿದ್ದ ಹಾಗೆ ನಿಮ್ ಬಗ್ಗೆ ಎಲ್ಲಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಸೊ ಅದ್ರ ಪ್ರಕಾರ ನಿಮಗೆ ಯಾವ ಗರ್ಲ್ ಫ್ರೆಂಡು ಇಲ್ಲ. ಬಟ್ ಇದಕ್ಕೂ ಮುಂಚೆ ಒಂದು ಹುಡುಗಿ ಜೊತೆ ನಿಮ್ ಮದ್ವೆ ಫಿಕ್ಸ್ ಆಗಿತ್ತು. ಕಾರಣಾಂತರಗಳಿಂದ ಆ ಮದ್ವೆ ನಡೀಲಿಲ್ಲ. ಆ ಮದ್ವೆಯಿಂದ ಆಗ್ಬೇಕಾಗಿದ್ದ ಕೆಡಕು ದೂರ ಆಗಿದೆ. ಅಲ್ಲೂ ಕೂಡ ನಿಮ್ ಒಳ್ಳೆತನನೇ ಗೆದ್ದಿದೆ. ಒಂದ್ ವೇಳೆ ನೀವ್ ಹೇಳೋ ಹಾಗೆ ನೀವೊಂದು ಹುಡುಗಿನ ಲವ್ ಮಾಡೋ ಹಾಗಿದ್ದಿದ್ರೆ ನಿಮ್ ತಾಯಿ ಕರೆದ ತಕ್ಷಣ ನೀವ್ ಹೆಣ್ಣು ನೋಡಕ್ ಬಂದ್ಬಿಡ್ತಿದ್ರಾ? ನಿಜಕ್ಕೂ ನಿಮ್ ಲೈಫ್ ನಲ್ಲಿ ಒಂದು ಹುಡುಗಿ ಇರೋದು ನಿಜಾನೇ ಆಗಿದ್ದಿದ್ರೆ ನಿಮ್ ತಾಯಿ ಹತ್ರ ನಿಮ್ ಲವ್ ವಿಷಯ ಹೇಳ್ತಿದ್ರಿ. ಖಂಡಿತ ಇಲ್ಲಿವರೆಗೂ ಬರ್ತಿರ್ಲಿಲ್ಲ. ಕೇವಲ ಒಬ್ಳು ಮನೆ ಕೆಲ್ಸದ ಹುಡುಗಿ ನನ್ ಕಾಲ್ ಮುಟ್ಟೋ ಸಂದರ್ಭ ಬಂದಾಗ್ಲೇನೆ ನೀವು ಬಿಟ್ಕೊಟ್ಟಿಲ್ಲ. ಅಂತದ್ರಲ್ಲಿ ನೀವು ಪ್ರೀತಿ ಮಾಡೋ ಹುಡುಗಿನ ಬಿಟ್ಕೊಡ್ತೀರಾ? ಹೀಗಿರುವಾಗ ಮದ್ವೆ ವಿಷಯದಲ್ಲಿ ನಿಮ್ ಯಾರನ್ನಾದ್ರೂ ಫೋರ್ಸ್ ಮಾಡಿ ಕರ್ಕೊಂಡ್ ಬರಕ್ಕಾಗತ್ತಾ?
That means you're joking. And one more thing. How to tell you? ಮದುವೆ ಆದ್ಮೇಲೂ ಇದೇ ತರ ಜೋಕ್ ಮಾಡ್ತಾ ಇರಿ. I like it. And also, I'm impressed. ಇನ್ನಾಗಲ್ಲ, ಸಮಯ ಕೈ ಮೀರಿ ಹೋಗ್ತಾ ಇದೆ. ಅಮ್ಮಂಗೆ ಸತ್ಯ ಹೇಳಲೇಬೇಕು.